ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆದಂತಹ ಕಾಲ್ತುಳಿತದ ವಿಚಾರವಾಗಿ ಯಾರ ವೈಫಲ್ಯ ಆಯಿತೋ ಗೊತ್ತಿಲ್ಲ. ಆದರೆ ಕಮಿಷನರ್ ತಲೆದಂಡ ಆಯಿತು, ಅವರ ಜೊತೆಯಲ್ಲಿ 4 ಅಧಿಕಾರಿಗಳ ತಲೆದಂಡ ಆಯಿತು, ರಾಜಕೀಯ ವ್ಯಕ್ತಿಗಳ ತಲೆದಂಡ ಆಯಿತು. ಆದರೆ ಇದನ್ನ ಹೊರತುಪಡಿಸಿ ಇನ್ನೂ ಕೆಲವರ ತಲೆದಂಡ ಆಗೋದು ಬಹಳ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ತಲೆದಂಡ ಕೂಡ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಕೇಸರಿ ನಡುವೆ ಕಾಲ್ತುಳಿತ ಕದನ. ಸರ್ಕಾರದ ಸಮರ್ಥನೆಗೆ ಬಿಜೆಪಿ ಪಡೆ ಬೆಂಕಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಜಂಗಿ ಕುಸ್ತಿಗೆ ವೇದಿಕೆಯಾಗಿದೆ. ಭದ್ರತಾ ವೈಫಲ್ಯದ ನೆಪ ಒಡ್ಡಿ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದು ಕೇಸರಿ ಪಡೆಯ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಅದರಲ್ಲೂ ಕಾಂಗ್ರೆಸ್ ಮಾಜಿ ಶಾಸಕಿ ಅಂಜಲಿ ಪತಿ ಹೇಮಂತ್ ನಿಂಬಾಳ್ಕರ್ರನ್ನ ಕೇವಲ ಎತ್ತಂಗಡಿ ಮಾಡಿದ್ದು ಬಿಜೆಪಿ ನಾಯಕರ ಬಾಯಲ್ಲಿ ಬೆಂಕಿ ಉಗುಳುವಂತೆ ಮಾಡಿದೆ. ಸಂಭ್ರಮಾಚರಣೆ ವೇಳೆ ನಡೆದ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ಆರೋಪಿಸ್ತಾ ಇದೆ. ಗೋವಿಂದರಾಜುರನ್ನ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿಸಿದ್ದು ಏಕೆಂದು ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಅಲ್ಲ, ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ 2 ಗಂಟೆ ಆದ್ರೂ ಕೂಡ ಮಾಹಿತಿನ ಕೊಡಲಿಲ್ಲ, ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಹಾಗಾದ್ರೆ ಗೋವಿಂದರಾಜು ಅವರನ್ನ ನಿಮ್ಮ ಸಂಸದೀಯ ಸಲಹೆಗಾರರನ್ನ ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಎಲ್ಲಾ ಯೋಗಕ್ಷೇಮಗಳನ್ನ ನೋಡಿಕೊಳ್ಳುವಂತಹ ವ್ಯಕ್ತಿ ಈ ಗೋವಿಂದರಾಜು. ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ದಯವಿಟ್ಟು ಹೇಳಿ. ಪ್ರತಾಪ್ ಮಾತುಗಳನ್ನೇ ಕೇಂದ್ರ ಸಚಿವ ಜೋಶಿ ಸಹ ಪುನರುಚ್ಚರಿಸಿದ್ದು ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವ ಅಂತ ಹೇಳಿ ಕಿಡಿಕಾರಿದ್ರು. ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ, ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮ ಅಧಿಕಾರಿ ಇದ್ರೆ ಇಲ್ಲ, ಅವ್ರ್ಯಾಕೆ ತಿಳಿಸಿಲ್ಲ? ಅವ್ರ ಬಗ್ಗೆ ಏನ್ ಕ್ರಮ? ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 2 ಪೋಸ್ಟ್ ಇತ್ತು, 1ರಿಂದ ಬಿಡುಗಡೆ ಮಾಡಿದ್ರು. ಏನ್ ದೊಡ್ಡ ಮಹಾ ಮಾಡಿದ್ರಿ ನೀವು? ಅಂದ್ರೆ ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ಇನ್ನು ಅರೆಬರೆಯಲ್ಲಿ ಕಾರ್ಯಕ್ರಮ ಆಯೋಜನೆಯೇ ದುರಂತಕ್ಕೆ ಕಾರಣ ಅಂತ ಹೇಳಿ ಕಾಂಗ್ರೆಸ್ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಹೇಳಿದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ನಡೆದಿದೆ ಅಂತ ಹೇಳಿ ತಿಪ್ಪೆ ಸಾರಿಸಿದ್ರು. ಇದ್ರ ಹಿಂದೂ ಯಾವಾಗ ಅಲ್ಲಿ ಆಗಿದ್ದು ನನ್ನ ನೆನಪಿಲ್ಲ. ಆದರೆ ಈ ಜವಾಬ್ದಾರಿ ಮುಖ್ಯಮಂತ್ರಿಗಳು ತಗೊಳ್ಬೇಕು, ಉಪಮುಖ್ಯಮಂತ್ರಿಗಳು ತಗೊಳ್ಬೇಕಂತ ಹೇಳುದು ಸರಿಯಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲೇ ಕರೆದ್ರಂತ ಒಬ್ಬ ಗೆಸ್ಟ್ ಆಗಲಿ ಅಥವಾ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ರು ವಿನ ಅಲ್ಲೇ ಅವ್ರಿಗೂ ಕಲ್ಪನೆ ಇಲ್ಲ ಹೀಗೀಗ ಆಗ್ತಾ ಇದೆ ಅಂತ. ಸರ್ಕಾರ ಆಯೋಜನೆ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ, ಸರ್ಕಾರ ಆಯೋಜನೆ ಮಾಡುವ ಕಾರ್ಯಕ್ರಮ ವಿಧಾನಸೌಧ ಮುಂದೆ ಆ ಕಾರ್ಯಕ್ರಮ ಆಯಿತು. ಕಾಲ್ತುಳಿತ ಘಟನೆಗೆ ರಾಜ್ಯ ಸರ್ಕಾರದ ಹೊಣೆಯಲ್ಲ ಅಂತ ಹೇಳಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದ್ರು. ವಿಧಾನಸೌಧದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ ಅಂತ ಹೇಳಿ ಪಾಟೀಲ್ರು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಎಂದು ಮಾತಿಗೆ ತೆರೆ ಎಳೆದ್ರು. ಈಗಾಗಲೇ ನಾವು ತನಿಖೆ ಆಗಬೇಕು ಅಂತ ಹೇಳಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನ ನೇಮಿಸಿದ್ವಿ. ಅದಾದ್ಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ಇನ್ನು ರಾಜ್ಯ ಸರ್ಕಾರದ ಅಮಾನತು ಮಾಡಿದ ಪೊಲೀಸರ ಪರ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಐಪಿಎಸ್ ಅಧಿಕಾರಿಗಳ ಸಸ್ಪೆಂಡ್ಗೆ ಆಕ್ಷೇಪಿಸಿ ನಿವೃತ್ತ ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅಧಿಕಾರಿಗಳ ಅಮಾನತು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಆದಂತಹ ಕಾಲ್ತುಳಿತದ ವಿಚಾರವಾಗಿ ಯಾರ ವೈಫಲ್ಯ ಆಯಿತೋ ಗೊತ್ತಿಲ್ಲ. ಆದರೆ ಕಮಿಷನರ್ ತಲೆದಂಡ ಆಯಿತು, ಅವರ ಜೊತೆಯಲ್ಲಿ 4 ಅಧಿಕಾರಿಗಳ ತಲೆದಂಡ ಆಯಿತು, ರಾಜಕೀಯ ವ್ಯಕ್ತಿಗಳ ತಲೆದಂಡ ಆಯಿತು. ಆದರೆ ಇದನ್ನ ಹೊರತುಪಡಿಸಿ ಇನ್ನೂ ಕೆಲವರ ತಲೆದಂಡ ಆಗೋದು ಬಹಳ ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ. ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ತಲೆದಂಡ ಕೂಡ ಆಗಬಹುದು ಅನ್ನುವ ಚರ್ಚೆಗಳು ನಡೀತಾ ಇದೆ.
ಗೊತ್ತಿಲ್ಲ ಏನಾಗುತ್ತೆ ಅಂತ. ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾದ್ ನೋಡಬೇಕು. ಈ ರಿಪೋರ್ಟ್ ನೋಡಿ. ಕಾಂಗ್ರೆಸ್ ಕೇಸರಿ ನಡುವೆ ಕಾಲ್ತುಳಿತ ಕದನ. ಸರ್ಕಾರದ ಸಮರ್ಥನೆಗೆ ಬಿಜೆಪಿ ಪಡೆ ಬೆಂಕಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವೆ ಜಂಗಿ ಕುಸ್ತಿಗೆ ವೇದಿಕೆಯಾಗಿದೆ. ಭದ್ರತಾ ವೈಫಲ್ಯದ ನೆಪ ಒಡ್ಡಿ ಸರ್ಕಾರ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದು ಕೇಸರಿ ಪಡೆಯ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಅದರಲ್ಲೂ ಕಾಂಗ್ರೆಸ್ ಮಾಜಿ ಶಾಸಕಿ ಅಂಜಲಿ ಪತಿ ಹೇಮಂತ್ ನಿಂಬಾಳ್ಕರ್ರನ್ನ ಕೇವಲ ಎತ್ತಂಗಡಿ ಮಾಡಿದ್ದು ಬಿಜೆಪಿ ನಾಯಕರ ಬಾಯಲ್ಲಿ ಬೆಂಕಿ ಉಗುಳುವಂತೆ ಮಾಡಿದೆ. ಸಂಭ್ರಮಾಚರಣೆ ವೇಳೆ ನಡೆದ ದುರಂತಕ್ಕೆ ಸರ್ಕಾರವೇ ನೇರ ಹೊಣೆ ಎಂದು ಬಿಜೆಪಿ ಆರೋಪಿಸ್ತಾ ಇದೆ. ಗೋವಿಂದರಾಜುರನ್ನ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿಸಿದ್ದು ಏಕೆಂದು ಪ್ರತಾಪ್ ಸಿಂಹ ಪ್ರಶ್ನಿಸಿದ್ದಾರೆ. ಅಲ್ಲ, ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ 2 ಗಂಟೆ ಆದ್ರೂ ಕೂಡ ಮಾಹಿತಿನ ಕೊಡಲಿಲ್ಲ, ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ. ಹಾಗಾದ್ರೆ ಗೋವಿಂದರಾಜು ಅವರನ್ನ ನಿಮ್ಮ ಸಂಸದೀಯ ಸಲಹೆಗಾರರನ್ನ ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಎಲ್ಲಾ ಯೋಗಕ್ಷೇಮಗಳನ್ನ ನೋಡಿಕೊಳ್ಳುವಂತಹ ವ್ಯಕ್ತಿ ಈ ಗೋವಿಂದರಾಜು. ಗೋವಿಂದರಾಜ್ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ. ಪ್ರತಾಪ್ ಮಾತುಗಳನ್ನೇ ಕೇಂದ್ರ ಸಚಿವ ಜೋಶಿ ಸಹ ಪುನರುಚ್ಚರಿಸಿದ್ದು ಸಿಎಂ ಡಿಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವ ಅಂತ ಹೇಳಿ ಕಿಡಿಕಾರಿದ್ರು. ಆಫೀಸರ್ ಇಂಟೆಲಿಜೆಂಟ್ ಇದ್ರೆ ಇಲ್ಲ, ಇಂಟೆಲಿಜೆನ್ಸ್ ಆಫೀಸರ್ ನಿಮ್ಮ ಅಧಿಕಾರಿ ಇದ್ರೆ ಇಲ್ಲ, ಅವ್ರು ಯಾಕೆ ತಿಳಿಸಿಲ್ಲ? ಅವ್ರ ಬಗ್ಗೆ ಏನ್ ಕ್ರಮ? ಅವ್ರು ಟ್ರಾನ್ಸ್ಫರ್ ಮಾಡ್ಯಾರ. 2 ಪೋಸ್ಟ್ ಇತ್ತು, ಒಂದರಿಂದ ಬಿಡುಗಡೆ ಮಾಡಿರಿ. ಏನ್ ದೊಡ್ಡ ಮಹಾ ಮಾಡಿರಿ ನೀವು? ತಮಗೆ ಬೇಕಾದ ಅಧಿಕಾರಿಗಳಿಗೆ ಬೆಣ್ಣೆ, ಬೇರೆದವರಿಗೆ ಸುಣ್ಣ. ಇನ್ನು ಅರೆಬರೆಯಲ್ಲಿ ಕಾರ್ಯಕ್ರಮ ಆಯೋಜನೆಯೇ ದುರಂತಕ್ಕೆ ಕಾರಣ ಅಂತ ಹೇಳಿ ಕಾಂಗ್ರೆಸ್ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆ ಹೇಳಿದ್ರು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ನಡೆದಿದೆ ಅಂತ ಹೇಳಿ ತಿಪ್ಪೆ ಸಾರಿಸಿದ್ರು. ಇದ್ರ ಹಿಂದೂ ಯಾವಾಗ ಅಲ್ಲಿ ಆಗಿದ್ದು ನನ್ನ ನೆನಪಿಲ್ಲ. ಆದರೆ ಈ ಜವಾಬ್ದಾರಿ ಮುಖ್ಯಮಂತ್ರಿಗಳು ತಗೊಳ್ಬೇಕು, ಉಪಮುಖ್ಯಮಂತ್ರಿಗಳು ತಗೊಳ್ಬೇಕಂತ ಹೇಳುದು ಸರಿಯಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲೇ ಕರೆದ್ರಂತ ಒಬ್ಬ ಗೆಸ್ಟ್ ಆಗಲಿ ಅಥವಾ ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿದ್ರು ವಿನ ಅಲ್ಲೇ ಅವ್ರಿಗೂ ಕಲ್ಪನೆ ಇಲ್ಲ ಹೀಗೀಗ ಆಗ್ತಾ ಇದೆ ಅಂತ. ಸರ್ಕಾರವೇ ಆಯೋಜನೆ ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮ. ಸರ್ಕಾರ ಆಯೋಜನೆ ಮಾಡುವ ಕಾರ್ಯಕ್ರಮ ವಿಧಾನಸೌಧ ಮುಂದೆ ಆ ಕಾರ್ಯಕ್ರಮ ಆಯಿತು. ಕಾಲ್ತುಳಿತ ಘಟನೆಗೆ ರಾಜ್ಯ ಸರ್ಕಾರದ ಹೊಣೆಯಲ್ಲ ಅಂತ ಹೇಳಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ರು. ವಿಧಾನಸೌಧದಲ್ಲಿ ಯಾವುದೇ ದುರ್ಘಟನೆ ಆಗಿಲ್ಲ ಅಂತ ಹೇಳಿ ಪಾಟೀಲ್ರು ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಎಂದು ಮಾತಿಗೆ ತೆರೆ ಎಳೆದ್ರು. ಈಗಾಗಲೇ ನಾವು